ನಾಮಕರಣಕ್ಕೆ ಬೂಂದಿ ಮಾಡಿ ಹಂಚಿದ್ದು, ಕಿವಿಗೆ ಚಿನ್ನದ ಕೊಂಡಿ, ಕಾಲಿಗೆ ಗೆಜ್ಜೆ, ಬೆಳ್ಳಿ ಉಡ್ದಾರ. ಮೊದಲು ಮಗು, ಅದು ಗಂಡು, ಒಂದು ಹೆಮ್ಮೆ ಕಣಯ್ಯ. ಅವನ ಅಭಿವೃದ್ಧಿನಲ್ಲಿ ತಂದೆಗೆ ಈರ್ಷ್ಯನ? ಹೋಗ್ಬಾ, ಎರಡಲ್ಲ 10 ವರ್ಷ ಓದು. ಮಗನ ಸಾಧನೆಯಲ್ಲಿ ತಂದೆ ಅಸ್ತಿತ್ವ. ಥ್ಯಾಂಕ್ಸ್. ವಯಸ್ಸಾದ ಕಾಲಕ್ಕೆ ಮಗ ಆಸರೆ ಆಗಬೇಕು, ಎದುರಿಗೆ ಕೂತಿರ್ಬೇಕು, ಚಾಚು ತಪ್ಪದೆ ಹೇಳಿದ್ದನ್ನು ಕೇಳಬೇಕು. ತಪ್ಪು ಅದಕ್ಕೆ ಮಗ ಅನ್ನೋದಾದ್ರೆ ಓದಿಸಬಾರ್ದು. ಹೆಚ್ಚು ಓದು, ಎದುರಿಗೆ ಕೂತ್ಕೋ. ಸಾಧ್ಯನಾ? ಅಪ್ಪ ಹುಮ್ಮಸ್ನಲ್ಲಿದ್ದಾರೆ. ರಾಜ್ಯ ಗೆದ್ದು ಬರಬೇಕು ಅಂದ್ರೆ ದಂಡಿ ಯಾತ್ರೆಗೆ ಹೋಗ್ಬೇಕು. ಸಾಲದ್ದೊಂದಿದೆ. ಕೆಲಸ ಬಿಟ್ಟಲ್ಲಿ ಹೋಗಬೇಕು. ಸಣ್ಣ ಪುಟ್ಟದ ಕೆಲಸ ಸಿಗುತ್ತೆ. ಕಷ್ಟಪಟ್ಟು ನನ್ನ ಖರ್ಚು ನಾನು ತೂಗಿಸಬಹುದು. ಸರಿ, 2 ವರ್ಷ ಈ ಸಾಲದ ಜವಾಬ್ದಾರಿ ಹೊರಬಹುದಾ? ನೀನೇನಂತೀಯ? ನೀನ್ ಹೇಳ್ಬೇಕು. ತಿಂಗಳಿಗೆ 8-10 ಸಾವಿರ ಕಷ್ಟ ಆಗತ್ತೆ. ಮಕ್ಕಳ ಭವಿಷ್ಯ, ಹೊಟ್ಟೆ ಬಟ್ಟೆ ಕಟ್ಟಬೇಕು. ನೀನ್ ವಾಪಸ್ ಬರ್ತಾ ಹೋದ್ರೆ? ಬರ್ತೀನಿ. ಬರ್ಲಿಲ್ಲಪ್ಪ, ಸಾಲ ಪೂರ್ತಿ ಅಪ್ಪನೇ ತೀರ್ಸ್ಬೇಕಾಗತ್ತೆ. ಹೊಟ್ಟೆಗೇನು ಹಿಟ್ಟಿಲ್ದಾಗ ಮಾಡೋಲ್ಲ. ಆ ಪರಿಸ್ಥಿತಿ ಯಾಕೆ ಮುಟ್ಬೇಕು? ಐ ಆಮ್ ಸಾರಿ. ನಿರ್ಧರಿಸಬೇಕಾದ್ದು ಅಪ್ಪ, ನೀನಲ್ಲ. ನೋಡಪ್ಪ ಇವನ್ನ, ಬಾಯಿ ಮಾತಿಗೂ ಹಾಗಾಗಲ್ಲ ಅನ್ನಲ್ಲ. ವಾಪಸ್ ಬರಲ್ಲಪ್ಪ ಇವನು. ಗೊತ್ತೋ, ಹೀಗೆ ಹಸಿ ಬಿಟ್ಬಿಡ್ತೀರಾ. ಇವತ್ ನೋಡ್ತಿದ್ದೀನ ನಾನಿನ್ನ. ಸ್ವಾರ್ಥಿ. ಅಪ್ಪ ಒಪ್ಕೋಬೇಡಪ್ಪ. ನನಗ್ ಬೇರೆ ಜಾಗ ಇಲ್ಲ, ಓದಿಲ್ಲ, ಅಂತ ಕೆಲ್ಸನೂ ಇಲ್ಲ. ಆಗಲ್ಲ ಅನ್ನೋ. ವಾಪಸ್ ಬರೋ ಇಚ್ಛೆ ಇಲ್ವಾ? ಇದೆ. ಮತ್ತೆ ಅಲ್ಲಿಗೆ ಹೋದ್ಮೇಲೆ ಹೀಗೆ ಅಂತ ಏನ್ ಹೇಳ್ತೀಯ? ಬರೋ ಮನಸ್ಸಾಗದೆ ಹೋಗ್ಬೋದು. ಕೇಳಿದ್ಯಾ? ಗೊತ್ತು ಇವನು ಮೋಸ. ವಿಲ್ ಯು ಪ್ಲೀಸ್ ಶಟ್ ಅಪ್? ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತಾಡಬೇಕು. ಮದುವೆ ಆಗಿದೆ ತಾನೆ, ಅಲ್ಲಿರಬೇಕು. ಸರಿ ಇಲ್ಲ, ಧಿಕ್ಕರಿಸಿ ನಿಂತೆ, ಫೈನ್. ನಿನ್ನ ಕಾಲ ಮೇಲೆ ನಿಲ್ಲುವಷ್ಟು ಚೈತನ್ಯ ಇರಬೇಕು ತಾನೆ. ಅದು ಇಲ್ಲದ ಮೇಲೆ ಬೇಡೋದು ಅಷ್ಟೇ. ಬೇಡಿದ್ರೆ ಆಗಿ ಮಿಕ್ಕೋದೇ ದಕ್ಕೋದು ಹಕ್ಕಲ್ಲ. ಅಮ್ಮ ಸತ್ಲು ಅಂತ ಅಡಿಗೆ ಹಾಕೊಂಡೆ, ಓದಿಸ್ಲಿಲ್ಲ. ಜವಾಬ್ದಾರಿ ನಿಂದು. ತಲೆ ಆಡ್ಸು, ಅವತ್ತಿದೆ ನಿನ್ಗೆ. ನಿಲ್ಲಿಸ್ತೀರಾ? ಮಾತು ನಿಲ್ಲಿಸ್ತೀರಾ? ಮಕ್ಕಳು ಬೆಳೆದ್ರು, ಸಂತೋಷವಾಗಿತ್ತು. ನಿಧಾನವಾಗಿ ಆಸರೆ ಬಿಡ್ತಾರೆ. ಆಧಾರ ಬೇಕಿಲ್ಲ. ಆಸೆ, ಕೆಟ್ಟ ಆಸೆ. ಮರಿ ತುಟಿಲು ಒತ್ತಿ ಕಾಲಲ್ಲಿ ಒದ್ದು ಹೀರುತ್ತೆ. ಸಣ್ಣ ನೋವು, ಸುಖ ಇರುತ್ತೆ. ಬೆಳೆದು ಬಲ್ತ ಮಕ್ಕಳು ಬಡ್ದಾಡ್ತಿದ್ರೆ ಹಾಲಿಲ್ಲದ ಕೆಚ್ಚಲನ್ನ ಕಚ್ಚಿ ಎಳೆದಾಡ್ದ ಹಾಗೆ. ಮೊದಲಿಗೆ ಹೊಕ್ಕಳ ಬಳ್ಳಿ, ಜೀರ್ಣಿಸಿದ ಸಾರ, ಆಮೇಲೆ ಹಾಲು, ನಂತರ ಕೈತುತ್ತು, ಮಾಡು ಬಡಿಸು, ಕೊನೆಗೆ ಜೊತೆ ಕೂತು ತಿನ್ನು. ಇದಲ್ವಾ ಬೆಳವಣಿಗೆ? ಇಲ್ಲಿ ತಾಯಿ ಮಕ್ಕಳ, ತಂದೆ ಮಕ್ಕಳ ಸಂಬಂಧ. ರಕ್ತ ಹೀರ್ತೀನಿ ಅಂತ ಮಗ ನಿಂತರೆ ಕೊಲೆ ಮಾಡ್ತೀನಿ ಅಂತಾನೆ ಅಪ್ಪ. ಹೋಗೋಕೆ ನನ್ನದೇನು ಅಭ್ಯಂತರ ಇಲ್ಲ. ನಾಮಕರಣಕ್ಕೆ ಬೂಂದಿ ಮಾಡಿ ಹಂಚಿದ್ದು ಮಗ ಅನ್ನೋ ಸಂಭ್ರಮಕ್ಕೆ. ಓದಿಸ್ಬೇಕಾದ ಜವಾಬ್ದಾರಿ ಓದಿಸಿದ್ದೀನಿ, ಅದರ ಸಾಲ ತೀರಿಸ್ತೀನಿ. ಬದಲಾಗಿ ಸಣ್ಣದೊಂದು ಹಕ್ಕು ಕೇಳ್ತೀನಿ, ಕೊಡ್ತೀಯಾ? ಕೇಳು. ಹಕ್ಕಿನ ಸ್ವಾತಂತ್ರ್ಯ ಕೊಡದ ಮಕ್ಕಳು ನಾವು ಮಾಡಿದ ತಪ್ಪು. ಅದಲ್ಲ ನೀನು, ಆ ನಂಬಿಕೆ. ಸಾರಿ. ಪರವಾಗಿಲ್ಲ. ಏನು ಕೇಳು? ಮದುವೆ ಮಾಡ್ಕೋ.
ಆಮೇಲೆ ಹೋಗು. ಅಷ್ಟೇನಾ? ಅಲ್ಲಿ ನಿನ್ನೊಪ್ಪಿಗೆ ಇದೆ? ಇವತ್ತಲ್ಲ ನಾಳೆ ಆಗಲೇಬೇಕು. ತಕ್ಷಣ ಅಂದ್ರೂ ಸರಿನೇ, ನೋ ಇಶ್ಯೂ. ಸರಿ, ಮುಂದುವರಿಸು. ಆದರೆ ಒಂದು ಮಾಡಿಕೊಂಡ್ರೆ ಕರ್ಕೊಂಡು ಹೋಗ್ಬೇಕಾಗತ್ತೆ, ಮತ್ತಲ್ಲಿ ಖರ್ಚು. ಸದ್ಯಕ್ಕೆ ನಿಶ್ಚಿತಾರ್ಥ ಆಗ್ಲಿ, ಮುಂದೆ ಮದುವೆ. ಫೇರ್ ಎನಫ್. ಇಷ್ಟೇ ಬದುಕು. ಎಷ್ಟು ದಿನ ತಲೆ ಆಡಿಸ್ತೀವೋ ಅಷ್ಟು ದಿನ ಕೇಳ್ತಾರೆ. ಆ ನಂಬಿಕೆ ಹೋದ ದಿನ ಕೇಳಲ್ಲ, ಹೇಳ್ತಾರೆ. ಅಡ್ಡಿ ಪಡಿಸೋಕ್ ನಿಲ್ತೀವಿ ಅನ್ನೋದಾದ್ರೆ ಹೇಳೋ ವಾತಾವರಣವೂ ಮುಗೀತು. ಇಷ್ಟ ಬಂದ ಹಾಗೆ ಮಾಡ್ತಾರೆ. ಮಗ ಅಲ್ಲಯ್ಯ ಉಳಿಸ್ಕೋಬೇಕಾದ ಸಂಬಂಧ ಅಪ್ಪ. ಹಲೋ, ನಾನು ಸುನಂದಮ್ಮ. ಪುರ್ಸೊತ್ತಾಗಿದ್ರೆ ಬರ್ತೀರಾ? ಮನ್ನಣೆಯ ಆತುರ. ಏನ್ ಹೇಳು? ಮನ್ನಣೆಯ ಆತುರ, ಅದು ನಿನ್ನ ಅಪ್ಪನ ಕೊಲ್ತಿರೋದು. ಲಾಭನೇ ಇಲ್ಲದೆ ಕಳ್ತನದ ಜೊತೆ ಶಾಮೀಲಾಗಿದ್ದಾರೆ. ಅಂಟಿಯೂ ಅಂಟದ ಹಾಗಿರ್ಬೇಕು, ಅದು ಬದುಕು. ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಸೇರಿದ್ದು. ನನಗೆ ಸಂಬಳ ಸಾಕು ಅಂದೆ, ಕೆಲ್ಸಗಾರರೊಟ್ಟಿಗೆ ಗುರ್ಸ್ಕೊಂಡೆ. ಅವನು ಅಧಿಕಾರ ಬೇಕು ಅಂದ, ಒಡೆಯರೊಟ್ಟಿಗೆ ಗುರ್ಸ್ಕೊಂಡ. ಏನಂತಾನೆ? ಕೆಲಸ ಬಿಡ್ತೀನಿ ಅಂತಾನ? ಬಿಟ್ಟು ಗೊತ್ತಿಲ್ಲ. ರಘು ಹೇಗೆ ಜವಾಬ್ದಾರಿ ತಗೋತಾನ? ಕಷ್ಟ. ನಿಂದು ಬಗೆಹರಿಯೋ ಹಾಗೆ ಕಾಣೆ. ಮುಂದೆ ಹಿತೈಷಿಗಳು ಅಂತ ಯಾರೂ ಇಲ್ಲ. ನೆಂಟ್ರು ಹೇಳ್ಕೊಂಡ್ರೆ ಮುಂದೆ ಮೊಸಳೆ ಕಣ್ಣೀರು, ಹಿಂದೆ ಲೇವಡಿ. ನಿರ್ಲಿಪ್ತರು ನೀವು. ಉತ್ತರ ಸಿಕ್ಕರೆ ನಿಮ್ಮ ಹತ್ರನೇ ಸಿಗ್ಬೇಕು. ಹಣದ ವಿಚಾರದಲ್ಲಿ ನಾನು ಕುಚೇಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದಲ್ಲ. ಸ್ವಂತ ಹೆಂಡತಿ ಮಕ್ಕಳೇ ನನ್ನ ಮಾತು ಕೇಳಲ್ಲ. ಹಿತ್ಲು ಗಿಡ ಮದ್ದಲ್ಲ. ನನ್ನ ಲೋಕದಲ್ಲೇ ನಾನು ಬದುಕಿದವನು. ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ಪುರಾಣ, ಹರಿಕತೆ ಇದರಲ್ಲಿದ್ದವನು. ಅವಶ್ಯಕತೆಗಳನ್ನು ಮಿತಿಯಲ್ಲಿಟ್ಟುಕೊಂಡು ಕಳೆದವನು. ಪ್ರಪಂಚದ ಸಮಸ್ಯೆಗಳ ಅರಿವು ಅಷ್ಟಿಲ್ಲ. ಅದಕ್ಕೆ ಹುಡ್ಕೊಂಡು ಬಂದೆ. ಅವಶ್ಯಕತೆ ಇರೋರು ಲಾಭ ತಲೆಯಲ್ಲಿಟ್ಕೊಂಡು ಪರಿಹಾರ ಹೇಳ್ತಾರೆ. ಭಗವಂತನ ನಮ್ದರ್ ನೀವು. ಲಾಭಾಪೇಕ್ಷೆ ಇರಲ್ಲ. ನಿಮಗೆ ಗೊತ್ತಿಲ್ಲ, ನಿಮ್ಮನ್ನು ಹುಡ್ಕೊಂಡು ನಾನಾಗೆ ಬಂದಿದ್ದಲ್ಲ. ಅಪ್ಪ ಅಂದ್ರು, ಉತ್ತರ ಸಿಕ್ಕರೆ ವಿಶ್ವೇಶ್ವರನ ಹತ್ರನೇ ಸಿಗ್ಬೇಕು. ಪ್ರಾಮಾಣಿಕ ಬದುಕು ಬದುಕಿದಾನೆ, ಕಲ್ಮಶಗಳ ಸೋಂಕಿಲ್ಲ, ಕೇಳು. ಸತ್ಯನಾ? ಸುಳ್ಳು ಯಾಕೆ ಹೇಳಿ? ಮತ್ತೆ ಮನೆಗೆ ಬಂದವನು ಹೆಂಡತಿ ಮುಂದೆ ನನ್ನನ್ನೇ ಅಂದ್ ಹೋದ. ಅಪ್ಪ ಗೊತ್ತಲ್ಲ, ಆ ಕ್ಷಣಕ್ಕೆ ಯಾವ ಕಡೆ ಲಾಭ ಅನ್ಸುತ್ತೋ ಆ ಕಡೆ ವಾಲಿರ್ತಾರೆ. ಮನೆಗ್ ಬಂದು ನನ್ನ ಹತ್ರನೇ ಅಂದ್ರು, ವಸುಂಧರಾ ಮತ್ತು ಮಕ್ಕಳಿಗೆ ಇವನ್ ಬಗ್ಗೆ ಗೊತ್ತಿಲ್ಲ, ಕಳ್ಕೊಂಡ ದಿನ ಅರ್ಥ ಆಗತ್ತೆ. ಅವರು ತಪ್ಪಲ್ಲ, ಅವರಿಗಿನ್ನೂ ವಸ್ತುಗಳ ಮೇಲಿನ ವ್ಯಾಮೋಹ ಹೋಗಿಲ್ಲ. ತರ್ಕದ ಮಿತಿ ಮನಸ್ಸಿನ ಚೈತನ್ಯದ ಮೇಲೆ, ತಿಳ್ಕೊಂಡ ವಿಷಯಗಳ ಮೇಲೆ. ಅವ್ರ ಮನಸ್ಸಿನ ಚೈತನ್ಯ ಕಮ್ಮಿ, ತಿಳುವಳಿಕೆ ಕಮ್ಮಿ. ಪ್ರಯೋಜನಕ್ಕೆ ಬರೋದೇನು? ವಸ್ತುಗಳು, ಚಪ್ಪಲಿ, ಬಟ್ಟೆ, ಒಂದು ಒಳ್ಳೆ ಊಟ, ಒಂದು ಅಲಂಕಾರ, ಆಭರಣ. ಅದ್ರ ಬಗ್ಗೆ ಪ್ರೀತಿ. ಅದು ಬೇಕು ಅಂದರೆ ಹಣ ಬೇಕು. ಅಲ್ಲಿಗೆ ಹಣನ ಪ್ರೀತಿಸು. ನನ್ನದು ಹಾಗಲ್ಲ. ವಸ್ತುಗಳು ಇವತ್ತಿರುತ್ತವೆ, ನಾಳೆ ಹೋಗುತ್ತವೆ. ಮೀರಿದ್ದೇನು? ಅದ್ರ ಹುಡುಕಾಟ. ಅದೇ ನೆಮ್ಮದಿಯಾಗಿದ್ದೀರಾ. ಏನು ಬೇಕು? ನನ್ನಿಂದ ಏನಾಗಬೇಕು? ರಘು ಅಮೇರಿಕಾ ಹೊರಟಿದ್ದಾನೆ. ವಸ್ತುಗಳ ವ್ಯಾಮೋಹ. ಮದ್ವೆ ಮಾಡಿ ಕಳ್ಸೋದ್ ವಾಸಿ ಅಂತ ನನ್ನ ಅಭಿಪ್ರಾಯ. ಸರಿನೇ,
ಹುಡುಗಿ ಬೇಕು. ಒಳ್ಳೆ ಕೆಲಸದಲ್ಲಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ಸಂಬಳ ಬರುತ್ತೆ, ಸಂಭಾವಿತ. ಪರಿಚಯದಲ್ಲಿ ಯಾರಾದರೂ ಕಣ್ಣಿಗೆ ಬಿದ್ದರೆ ಹೇಳ್ತೀನಿ. ಪರಿಚಯದಿದೆ, ಅದರಲ್ಲಿ ನಿಮ್ಮ ಮಾತು ನಡೆಯುತ್ತೋ ಇಲ್ವೋ ಅದನ್ನು ಹೇಳಬೇಕು. ಯಾರು? ಆರುಷಿ. ವಸ್ತುಗಳ ವ್ಯಾಮೋಹ ಇರೋರು, ಇವನ್ ಕೆಲಸ, ಇವನ್ ಸಂಬಳ, ಅವ್ರ ಪರಿಸ್ಥಿತಿ ಒಪ್ಪಿಸ್ಬೋದು. ಮಗು ಇನ್ನೂ ಚಿಕ್ಕದು, ರಘು ಮುದುಕ ಅಲ್ಲ, ವಯಸ್ಸು ಜಾಸ್ತಿ. ಪ್ರಸ್ತಾಪ ಮುಂದಿಡಿ, ಅವ್ರುಗಳೊಪ್ಪಿದ್ರೆ ನಿಮ್ಮ ಅಭ್ಯಂತರ ಇಲ್ವಲ್ಲ. ಒಪ್ಪದೇ ಇದ್ರೆ ಬೇಸರ ಏನಿಲ್ಲ, ಒಪ್ಪಿದ್ರೆ ಒಂದು ಒಳ್ಳೆ ಪ್ರಸ್ತಾಪ ತಂದು ಮಗಳು ಮದುವೆ ಜವಾಬ್ದಾರಿ ನೀಸಿದ ಪಟ್ಟ. ನಿಮ್ಮ ಮತ್ತು ವಸುಂಧರಾ ಅವ್ರ ಮಧ್ಯೆ ವಯಸ್ಸಿನ ಅಂತರ ಜಾಸ್ತಿ, ಸಂಸಾರ ನಡೆದಿಲ್ವಾ? ನನ್ನ ಗಂಡ ವಯಸ್ಸು ಹುಡುಗ, ಆಕಾರದಲ್ಲಿ ದೇವರು, ಮನಸ್ಸು ದೆವ್ವ, ಮನೆನೇ ಸೇರಲ್ಲ. ಮನೇಲಿ ಕೇಳ್ತೀರಾ? ಮದುವೆ ಆಗಿ ಬಂದಾಗ ಅವ್ರಿಗೆ 40, ನನಗೆ 20. ಹೆಚ್ಚು ಕಮ್ಮಿ ತಂದೆ ವಯಸ್ಸು. ಫೋನ್ ಮಾಡಿದ್ರಿ? ಅಂಥ ಅವಸರ ಏನಿಲ್ಲ, ಬೇಸರವಾಗಿತ್ತು. ಮಾತಿಗೆ ಜನ ಇಲ್ಲ, ಕರೆಸ್ದೆ. ಕೂತ್ಕೊಳ್ಳಿ. ತಂದೆ ಸ್ಥಾನದಲ್ಲಿದ್ದೀರಿ, ನಿಂತ್ರೆ ನೋವಾಗತ್ತೆ. ಕೂತ್ಕೊಳ್ಳಿ. ಮಗ ದಕ್ಕಲ್ಲ, ಕಾಲ್ಗೂ ನಾನೇ ಕಾಯ್ಬೇಕು. ಕಷ್ಟ. ವೆಂಕಟೇಶ ಪಾಲ್ದಾರಿಕೆಯಲ್ಲಿ ಕೂತಿದ್ದಾನೆ, ಮಗ್ಗುಲು ಮುಳ್ಳು. ಯಾವತ್ತಿದ್ರೂ ಅಪಾಯನೇ. ಇವ್ರಿಗೆ ಹೇಳ್ತಿದ್ದೆ ಕಳಿಸ್ಬಿಡಿ ಅಂತ. ಕಂಕಳು ಕುರಕ್ಕೆ ಹಣ್ಣಾಗ್ಲಿ ಅಂತ ಕಾಯ್ತೀವಿ, ಇವನು ತಮ್ಮ ಕಾಯೋಣ ಅಂದ್ರು. ಬಲ್ತಾ ಸರಿ, ಹಣ್ಣಾಗ್ಲಿಲ್ಲ, ಬೇರ್ ಬಿಡ್ತಿದ್ದಾನೆ. ಕಿತ್ರೆ ಬದುಕ್ತೆ. ನಿಜ. ನಿಮ್ ಸಹಕಾರ ಬೇಕು. ಹೇಳಿ. ಅಪ್ಪ ಒಂದು ಕತೆ ಹೇಳೋರು. ವೃತ್ತಿಲಿ ಸೂಳೆ, ಪುರುಸೊತ್ತಾದಾಗ್ಲೆಲ್ಲ ಕಿಟಕಿಯಿಂದ ಆಚೆ ನೋಡೋಳು. ಕೇಳಿದ್ದೀನಿ. ಎದುರು ಜಗಲಿ ಮೇಲೆ ಜ್ಞಾನಮಗ್ನ ಸನ್ಯಾಸಿ. ಇವಳಗನ್ಸೋದು 24 ಗಂಟೆ ಶಿವ ಶಿವ ಅಂತಾನೆ, ಪುಣ್ಯವಂತ. ಅವನಿಗನ್ಸೋದು ಸೂಳೆ ಆದ್ರೇನಂತೆ, ಸುಖವಾಗಿದ್ದಾಳೆ, ಪುಣ್ಯವಂತೆ. ಸತ್ ಮೇಲೆ ಅವನ ಜಪದಲ್ಲಿದ್ದ ಇವಳು ಸ್ವರ್ಗ, ಇವಳ ಜಪದಲ್ಲಿದ್ದ ಅವನು ನರಕ. ನನಗೆ ಯಾಕೆ ಹೇಳ್ತಿದ್ದೀರಿ? ಅದು ಭಗವಂತನ ನ್ಯಾಯ. ಬಾಹ್ಯಕ್ರಿಯೆಗಳ ಶಿಕ್ಷೆ ಮನಸ್ಥಿತಿಗೆ. ಮನುಷ್ಯ ನ್ಯಾಯ ತದ್ವಿರುದ್ಧ. ಮನಸ್ಥಿತಿಯ ಅರಿವೇ ಇಲ್ಲ, ಲಾಭ ನಷ್ಟಗಳ ಪರಿವೇ ಇಲ್ಲ. ಹೊರನೋಟಕ್ಕೆ ಯಾರು ಜವಾಬ್ದಾರರೋ ಅವರಿಗೆ ಶಿಕ್ಷೆ. ಟಾಣೆ ತಿಂದಿಲ್ಲ ನಾನು. ಗೊತ್ತು. ಕಾಸು ಲೆಕ್ಕ ಕೊಟ್ಟಿದ್ದೀನಿ. ಗೊತ್ತಿದೆ. ಮತ್ತೆ ನಿಮ್ಮದು ಮುಗಿದಿದೆ, ನಂದು ಈಗ ಶುರು. ಮಗನ ಬದುಕು ಶುರುನೇ ಆಗಿಲ್ಲ. ಕಷ್ಟ ಇದೆ. ಮಗಳು ಮದುವೆ ಆಗಿದೆ, ಮಗ ಕೆಲಸದಲ್ಲಿದ್ದಾನೆ. ಮಗಳು ಮನೆಗೆ ವಾಪಸ್ ಬಂದಾಯ್ತು, ಮಗನ್ನ ನೆಚ್ಕೊಳ್ಳೋ ಹಾಗಿಲ್ಲ. ಇಬ್ರಿಗೂ ಸಮಸ್ಯೆಗಳಿವೆ. ಯಾರ್ದು ದೊಡ್ಡದು, ಯಾವುದು ಹೆಚ್ಚು, ಯಾವುದು ಮುಖ್ಯ, ಅದ್ರ ಮೇಲೆ ನಿರ್ಧಾರವಾಗಬೇಕು. ಕೂತ್ಕೊಳ್ಳಿ. ನಿಮ್ಮನ್ನ ಕಳಿಸೋ ಮನಸ್ಸೇನಿಲ್ಲ ನನಗೆ. ತಂದೆ ಸ್ಥಾನದಲ್ಲಿ ಕೂರ್ಸಿದ್ದೀನಿ. ಕೂತ್ಕೊಳ್ಳಿ ಪ್ಲೀಸ್. ನನ್ ತಲೆ ಕೊಟ್ಟಾದ್ರೂ ಸರಿ, ನಿಮ್ಮನ್ನ ಉಳಿಸ್ಬೇಕು. ಕೂತ್ಕೊಳ್ಳಿ.
ಆದ್ರೆ ಪರಿಸ್ಥಿತಿ ಈಗ ಸಂಸ್ಥೆ ಉಳಿಬೇಕು. ಅದು ಉಳಿದ್ರೆ ನಾನು, ನೀವು, ಮಗ ಎಲ್ಲ ಒಪ್ತೀರಾ? ವರ್ಷಕ್ಕೆ 2 ರಿಂದ 3 ಕೋಟಿ ಕಳ್ಳತನ ಆಗಿದೆ. ಲಂಚ ಹಂಚಿದೀವಿ. ಸಾಬೀತ್ ಮಾಡೋದು ಕಷ್ಟ. ವೆಂಕಟೇಶ ಪಾಲ್ದಾರ, ಮೋಸ ಆಗಿದೆ ಅಂತ ನ್ಯಾಯಾಲಯಕ್ಕೆ ಹೋಗ್ತಾನೆ. ಇಲಾಖೆಗಳು 100 ಇವೆ. ಮಗ ಅನಿಲ ಆದಾಯ ತೆರಿಗೆ, ಕಾರ್ಮಿಕ ಇಲಾಖೆ, ಅಲ್ಲಿ ಹೋಗಿ ಬಾಗಿಲು ತಟ್ತಾನೆ, ವಿಷಯ ತಿಳಿಸ್ತಾನೆ. ಏನ್ ಮಾಡೋಣ? ಹೊಡೆದಾಡೋದಾ? ಲಂಚ ಹಂಚಿದ್ದು ಸಾಬೀತಾಗತ್ತಾ? ಇಲ್ಲ. ಮತ್ತೆ ಅನುಭವದ ಮಾತು ಹೇಳಿ. ಮಗಳು ನಾನು. ಸಂಧಾನ ಸೂಕ್ತ. ತಂದೆ ಸ್ವಂತಕ್ಕೆ ತೊಂದರೆ ಆದ್ರೂ ಮಗಳ ಕ್ಷೇಮ ಮುಖ್ಯ. ಕೃತಜ್ಞ ನಾನು. ನೀವು ಕೆಲಸ ಬಿಟ್ರೆ ವೆಂಕಟೇಶ ಪಾಲ್ದಾರಿಕೆ ಬಿಡ್ತಾನಂತೆ. ಏನಂತೀರಿ? ಸುಲಭ ನನಗೆ. ಎಲ್ಲ ಕಳ್ತನ ನಿಮ್ಮ ತಲೆ ಕಟ್ಟಿ ಮನೆಗೆ ಕಳಿಸಬಹುದು. ತಂದೆ ನೀವು, ಮನಸ್ಸು ಬರೋಲ್ಲ. ನೋಡಿ, ಕಾಂಪನ್ಸೇಷನ್ ಒಂದು 10 ಲಕ್ಷ ಕೊಡಿಸ್ತೀನಿ. ಕಷ್ಟ ಆಗುತ್ತೆ. ಕಳ್ಳತನ ತಲೆ ಕಟ್ಟಿದ್ರೆ ಇನ್ನೂ ಕಷ್ಟವಾಗುತ್ತೆ. ತಿಂಗಳಿಗೆ 20,000 ಸಂಬಳ. ಹೋದ್ರೆ ಕಷ್ಟ ಅಂತೀರಿ. ನಮ್ಮ ಕತೆ ಹೇಳಿ. ವರ್ಷಕ್ಕೆ 30 ಕೋಟಿ. ಹೋದ್ರೆ ಇನ್ನೂ ಕಷ್ಟ ಅಲ್ವಾ? ಮಾನವಾಗಿ ಬದುಕದೆ, ಕಷ್ಟಪಟ್ಟು ನಿಸ್ಪೃಹತೆಯಿಂದ ದುಡ್ದೆ. ನಂದು ಹಟವೆ. ಮಾನವಾಗೇ ಹೋಗ್ಬೇಕು ನೀವು. ನೀವು ನಿರ್ಧರಿಸಿ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಪ್ಪ ಮಗ ಸುಮ್ಮನಿರೋಲ್ಲ. ಆಫೀಸಲ್ಲಿ ಎಲ್ರೆದ್ರಿಗೆ ನಿಮ್ಮನ್ನ ಕೆಣಕ್ತಾರೆ. ಗೊತ್ತಿದೆ ನಿಮ್ಗೆ. ಹಲ್ಕ ಸಹವಾಸ. ಮುಖ ಕುಗಿರಿ, ನಿಮ್ ಯೋಗ್ಯತೆಗಿಷ್ಟು ಅಂತ. ಬಂದು ಕಾಲ್ ಹಿಡಿದ್ರು ಬರಲ್ಲ ಅಂತ ಹೇಳಿ ಹೊರಡಿ. ಬುದ್ಧಿ ಬರತ್ತೆ. ಏನಂತೀರಿ? ಸರಿ. ಮುಗ್ಧರು ನೀವು. ನಂಬಿಟ್ರಾ? ತಂದೆ ನೀವು. ನಿಮ್ಮನ್ನ ಬಿಡ್ತೀನಾ? ಅವ್ರಿಗೆ ಅಧಿಕಾರ ಬಂದ್ರೆ ಹೇಗಿರುತ್ತೆ ಅಂತ ಆಡಿ ತೋರಿಸ್ದೆ. ಈಗ ವೆಂಕಟೇಶ ಬಿಡಬೇಕು ಅಂದ್ರೆ ನೀವು ಹೋಗ್ಬೇಕು. ಕದ್ರಿ ಅಂತ ಗೂಬೆ ಕೂರಿಸಿ ನಿಮ್ಮನ್ನ ಕಳಿಸಿದ್ರೆ ಮತ್ತೆ ಕರ್ಸೋಕ್ಕಾಗಲ್ಲ. ಜಗಳ ಆಡಿ ನೀವು ಹೋಗಿ. ಅದೇ ಕಾರಣ ಇವನನ್ನ ಆಚೆಗೆ ದಬ್ತೀನಿ. ಕೆಲಸ ಆಗೋಲ್ಲ ಇಲ್ಲಿ. ತಿಂಗಳು ಕರೆಸ್ತೀನಿ. 10 ಲಕ್ಷ ನಿಮ್ಮ ಕೈಯಲ್ಲಿರುತ್ತೆ. ಮತ್ತೆ ಕೆಲಸವೂ ಆಗತ್ತೆ. MBAಯಲ್ಲಿ ರ್ಯಾಂಕ್. ವ್ಯವಹಾರದಲ್ಲಿ ನಿಸ್ಸೀಮ ಅನ್ನೋ ಭಾವ. ಒಮ್ಮೆ ಮೇಯಿಸೋಣ. ಏನು? ಮೆಚ್ಚಿದೆ. ಶಾಮರಾಯರ ಸತ್ರು. ಸದ್ಯಕ್ಕೆ ನಾನಿದ್ದೀನಿ, ಮುಂದೆ ಹೇಗಪ್ಪ ಅಂತಿದ್ದೆ. ಇಲ್ಲ, ನೀವು ವ್ಯವಹಾರದಲ್ಲಿ ನಮ್ಮಿಬ್ಬರನ್ನೂ ಮೀರಿಸ್ತೀರಿ. ಯಾವತ್ತೂ ಏನು ಹೇಳಿ ಬೈದು ಹೋಗ್ತೀನಿ. ಮತ್ತು ಬರೋದೇ ಆದರೆ ಹೋಗೋಕೆ ಅಂತ ಅಂದ್ರೆ ನಮಸ್ಕಾರ.
ಗೋವಿಂದರಾಯ ಹೋಗ್ತಾನೆ. ನಿಮ್ಮಪ್ಪನ್ನ ಸಹಿ ಮಾಡಿಸು.